ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಒಲತು ವಸತೆ ಕಲ್ಲನ್ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಡೈರೆಕ್ಟರ್ ಬೇರೆ ಯಾರು ಅಲ್ಲ, ದೃಶ್ಯಂ, ದಿ ಬಾಡಿ, ಮಿರಾಜ್ ಮುಂತಾದ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಗಳನ್ನ ಡೈರೆಕ್ಷನ್ ಮಾಡಿರುವ ಜೀತು ಜೋಸೆಫ್ ಅವರು. ಅಂದ ಹಾಗೆ ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ಕಾಲದಲ್ಲಿ ತುಂಬಾನೇ ಫೇಮಸ್ ಹ್ಯಾಕರ್ ಹಾಗೂ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿದ್ದ ಸ್ಯಾಮ್ಯುಯಲ್ ನ ಮಗಳು ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾಳೆ. ಮತ್ತೊಂದು ಕಡೆ ಸಿಟಿಯಲ್ಲಿ ಹುಡುಗಿಯರು ನಿಗೂಢವಾಗಿ ಕಣ್ಮರಿಯಾಗಿ ಅವರ ಡೆಡ್ ಬಾಡಿಗಳು ತುಂಬಾನೇ ಭೀಕರವಾದ ಪರಿಸ್ಥಿತಿಯಲ್ಲಿ ಪತ್ತೆಯಾಗುತ್ತಿರುತ್ತವೆ. ಈ ಮಿಸ್ಸಿಂಗ್ ಕೇಸ್ ಅನ್ನ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡುವ ಆಂಟೋನಿ ಎಂಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳನ್ನ ನೀವು ಲಿಟ್ರಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಯಾಕಂದ್ರೆ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗಿ ಚಿತ್ರದಲ್ಲಿ ಹಲವಾರು ಮರ್ಡರ್ ಮಿಸ್ಟರಿಗಳು ಓಪನ್ ಆಗುತ್ತವೆ. ಸೊ ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವ ಆಂಟೋನಿ ಬಳಿ ದೀಪ್ತಿ ಎಂಬ ಒಬ್ಬಳು ಹುಡುಗಿ ತನ್ನ ತಾಯಿಯನ್ನ ಕರೆದುಕೊಂಡು ಬರ್ತಾಳೆ. ಏನ್ ವಿಷಯ ಅಂತ ವಿಚಾರಿಸಿದಾಗ, ಸರ್, ನಾನು ಹಾಗೂ ರಾಜು ಎಂಬ ಒಬ್ಬ ಹುಡುಗ ರಿಲೇಶನ್ಶಿಪ್ ನಲ್ಲಿದ್ವಿ. ನಾವಿಬ್ರು ತುಂಬಾನೇ ಕ್ಲೋಸ್ ಆಗಿದ್ವಿ. ಆದ್ರೆ ರಾಜು ನನ್ನ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ. ಸರ್, ಆ ರಾಜು ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಅವನನ್ನ ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ಆಗುವ ಹಾಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸ್ನೇಹಿತರೆ, ಈಗ ಆಂಟೋನಿ ಕೇಸನ್ನ ರಿಜಿಸ್ಟರ್ ಮಾಡಿಕೊಳ್ಳದೆ ಏನ್ ಹೇಳ್ತಾನೆ ಗೊತ್ತಾ? ದೀಪ್ತಿ, ನೀನು ಇಲ್ಲಿಗೆ ಬರೋದಕ್ಕೂ ಮುಂಚೆನೆ ನಿಮ್ಮಿಬ್ಬರ ಬಗ್ಗೆ ನಿನ್ನ ಫ್ರೆಂಡ್ಸ್ ಗಳ ಬಳಿ ವಿಚಾರಿಸಿದ್ದೀನಿ. ನಿನ್ನ ಫ್ರೆಂಡ್ಸ್ ಗಳೆಲ್ಲ ಹೇಳಿದ್ದೇನೆಂದ್ರೆ, ನೀನೆ ಆ ರಾಜುಗೆ ಹೆಚ್ಚಾಗಿ ಸಲುಗೆಯನ್ನ ಕೊಟ್ಟಿದ್ದೆ ಅಂತ. ಸೊ ನೀನು ಆ ರಾಜುಗೆ ಅಷ್ಟೊಂದು ಸಲುಗೆ ಕೊಟ್ಟಿದ್ದಕ್ಕೇನೆ ಆತ ನಿನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ದೀಪ್ತಿ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಆ ರಾಜುನ ತಂದೆ ತುಂಬಾನೇ ಶ್ರೀಮಂತ ಬಿಸ್ನೆಸ್ ಮ್ಯಾನ್. ನೀನೇನಾದ್ರೂ ಆ ರಾಜುನ ಮೇಲೆ ಕಂಪ್ಲೇಂಟ್ ಕೊಟ್ರೆ ಆ ರಾಜುನ ತಂದೆ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ನಿನ್ನ ಜೀವನವನ್ನೇ ಹಾಳು ಮಾಡಿಬಿಡ್ತಾನೆ. ಸೊ ನನ್ನ ಮಾತನ್ನ ಕೇಳು, ಈ ಕೇಸು ಕೋರ್ಟು ಅಂತ ಅಲ್ದಾಡದೆ ಚೆನ್ನಾಗಿ ಓದಿ ಮುಂದೆ ದೊಡ್ಡ ವ್ಯಕ್ತಿಯಾಗುವಂತ ದೀಪ್ತಿಯನ್ನ ಹಾಗೂ ಅವಳ ತಾಯಿಯನ್ನ ಹೆದರಿಸಿ ಬಿಡುತ್ತಾನೆ. ಈಗ ಆಂಟೋನಿಯ ಮಾತುಗಳನ್ನ ಕೇಳಿ ಹೆದರಿಕೊಂಡ ದೀಪ್ತಿಯ ತಾಯಿ ತಕ್ಷಣವೇ ತನ್ನ ಮಗಳನ್ನ ಕರೆದುಕೊಂಡು ಆಟೋದಲ್ಲಿ ಮನೆಯ ಕಡೆ ಹೊರಡ್ತಾಳೆ. ಈಗ ಆಟೋದಲ್ಲಿ ಹೋಗ್ತಿರುವಾಗ ದೀಪ್ತಿ ತುಂಬಾನೇ ಅಳುತ್ತಾ, ಅಮ್ಮ, ನಾವಿಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದೇನೋ ನಿಜಾನೇ, ಆದ್ರೆ ಆ ಪೊಲೀಸ್ ಆಫೀಸರ್ ಆಂಟೋನಿ ಹೇಳಿದ ಹಾಗೆ ನಾನು ರಾಜುಗೆ ಅಷ್ಟೊಂದು ಸಲುಗೆಯನ್ನ ಕೊಟ್ಟಿರ್ಲಿಲ್ಲ. ಆದ್ರೆ ದೀಪ್ತಿಯ ತಾಯಿ ಮಾತ್ರ, ನೀನು ಚೆನ್ನಾಗಿ ಓದ್ಲಿ ಅಂತ ಸಾಲ ಸೂಲ ಮಾಡಿ ಓದಿಸ್ತಿದ್ರೆ ನೀನು ಈ ರೀತಿಯೆಲ್ಲ ಮಾಡ್ತಿದ್ಯಾ? ಈಗ ದೀಪ್ತಿ ಮತ್ತಷ್ಟು ಎಮೋಷನಲ್ ಆಗಿ, ಅಮ್ಮ, ನನ್ನ ಮಾತನ್ನ ಕೇಳು, ನೀವೆಲ್ಲ ಅಂದುಕೊಳ್ತಿರೋ ಹಾಗೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಬೇಡಿಕೊಳ್ತಾಳೆ. ಆದ್ರೆ ಎಷ್ಟೇ ಹೇಳಿದ್ರು ಕೂಡ ತನ್ನ ತಾಯಿ ಕೂಡ ತನ್ನನ್ನ ಅರ್ಥ ಮಾಡಿಕೊಳ್ತಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ದೀಪ್ತಿ ಮತ್ತಷ್ಟು ಎಮೋಷನಲ್ ಆಗಿ ಹೋಗ್ತಿದ್ದ ಆಟೋದಿಂದ ಹೊರಗಡೆ ಜಂಪ್ ಮಾಡ್ತಾಳೆ. ಶಾಕಿಂಗ್ಲಿ ಅದೇ ಸಮಯಕ್ಕೆ ಹಿಂದಿನಿಂದ ಬರ್ತಿದ್ದ ಒಂದು ದೊಡ್ಡ ಲಾರಿಯ ಕೆಳಗಡೆ ಸಿಕ್ಕು ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಈ ಕಡೆ ಶಾಕಿಂಗ್ಲಿ ಆ ದೀಪ್ತಿ ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಆಂಟೋನಿ ತನ್ನ ಹೈಯರ್ ಆಫೀಸರ್ಗೆ ಕಾಲ್ ಮಾಡಿ ಹೀಗೆ ಹೇಳ್ತಾನೆ, ಸರ್, ನೀವು ಹೇಳಿದ ಹಾಗೆ ಆ ದೀಪ್ತಿ ಕೊಟ್ಟ ಕೇಸನ್ನ ಫೈಲ್ ಮಾಡಿಕೊಳ್ಳಿಲ್ಲ, ಜೊತೆಗೆ ಆ ಹುಡುಗಿ ದೀಪ್ತಿ ಈಗ ಸತ್ತು ಹೋದ್ಲಂತೆ. ಸರ್, ನಾವಿಬ್ರು ಮಾತನಾಡಿಕೊಂಡ ಹಾಗೆ ಆ ರಾಜುನ ತಂದೆಗೆ ಕಾಲ್ ಮಾಡಿ 5 ಲಕ್ಷ ದುಡ್ಡಿಸ್ಕೊಳ್ಳಿ ಅಂತ ನಗುತ್ತಾ ಹೇಳ್ತಾನೆ. ಸ್ನೇಹಿತರೆ, ಈ ಸೀನ್ ನಿಂದ ನಮ್ಗೆ ಅರ್ಥ ಆಗೋದೇನು ಅಂದ್ರೆ, ಈ ಆಂಟೋನಿ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ. ಇನ್ನು ಈ ಆಂಟೋನಿಗೆ ಫಿಲಿಪ್ ಎಂಬ ಮಗ ಇರ್ತಾನೆ. ಆದ್ರೆ ಇಬ್ಬರಿಗೂ ಒಂಚೂರು ಕೂಡ ಆಗ್ತಿರೋದಿಲ್ಲ. ಯಾಕಂದ್ರೆ ಫಿಲಿಪ್ ಹುಟ್ಟಿದ್ದ ಹಾಗೆ ಆಂಟೋನಿ ಹೆಂಡತಿ ಸತ್ತು ಹೋಗಿರ್ತಾಳೆ. ಹೀಗೆ ಇಬ್ಬರು ಒಂದು ದಿನ ರೆಸ್ಟೋರೆಂಟ್ ನಲ್ಲಿ ಕೂತಿರುವಾಗ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರುವ ವೀಣಾ ಎಂಬ ಹುಡುಗಿ ಬರ್ತಾಳೆ. ಸ್ನೇಹಿತರೆ, ಇಲ್ಲಿ ವೀಣಾಗೆ ಗೊತ್ತಾಗಿರುತ್ತೆ ಲಂಚದ ಆಸೆಗೆ ಈ ಆಂಟೋನಿ ದೀಪ್ತಿಗೆ ಸಹಾಯ ಮಾಡದೆ ಆಕೆ ಸಾವಿಗೆ ಕಾರಣ ಆಗಿದ್ದಾನೆ ಅಂತ. ಸೊ ಅದೇ ಕೋಪಕ್ಕೆ ಎಲ್ಲರ ಮುಂದೆ ಆಂಟೋನಿ ಹಾಗೂ ಅವನ ಮಗನಿಗೆ ಬೈದು ಅವಮಾನ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ 1 ವರ್ಷದ ನಂತರ ಸ್ಯಾಮ್ಯುಯಲ್ ಎಂಬ ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಈ ಸ್ಯಾಮ್ಯುಯಲ್ ತುಂಬಾನೇ ಫೇಮಸ್ ಹ್ಯಾಕರ್ ಹಾಗೂ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿರ್ತಾನೆ. ಆದ್ರೆ ಸದ್ಯ ಒಂದು ಸಣ್ಣ ಸೈಬರ್ ಶಾಪ್ ಅನ್ನ ರನ್ ಮಾಡ್ತಾ ಸಂತೋಷದ ಜೀವನವನ್ನ ನಡೆಸ್ತಿರ್ತಾನೆ. ಇನ್ನು ಸ್ವಲ್ಪ ಸಮಯದ ಹಿಂದೆ ನಾವು ನೋಡಿದ್ದ ಆ ವೀಣಾ ಈ ಸ್ಯಾಮ್ಯುಯಲ್ ನ ಮಗಳೇ ಆಗಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ದಿನಗಳ ನಂತರ ಸ್ಯಾಮ್ಯುಯಲ್ನ ಬರ್ತ್ಡೇ ಇತ್ತು ಅಂತ ವೀಣಾ ಸಿಟಿಯಿಂದ ಬಂದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿ ವಾಪಸ್ ಹೋಗ್ತಾಳೆ. ಇನ್ನು ಈ ಕಡೆ ಚಿತ್ರದ ಶುರುವಿನಲ್ಲಿ ದೀಪ್ತಿ ಎಂಬ ಒಬ್ಬಳು ಹುಡುಗಿ ರಾಜುನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ಲಲ್ವಾ. ಆ ರಾಜುನ ಜೊತೆ ಸೇರ್ಕೊಂಡು ತನ್ನ ಮಗ ಫಿಲಿಪ್ ಕೂಡ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ದಾನೆ ಅಂತ ಆಂಟೋನಿಗೆ ಗೊತ್ತಾಗಿ ಅವರಿಬ್ಬರನ್ನ ಹುಡುಕಿಕೊಂಡು ಬರ್ತಾನೆ. ರೂಮ್ ನ ಒಳಗಡೆ ಹೋಗಿ ತನ್ನ ಮಗನಿಗೆ ಹಾಗೂ ಆ ರಾಜುಗೆ ಸರಿಯಾಗಿ ಹೊಡಿತಾನೆ. ಹೆದರಿಕೊಂಡ ಆ ಇಬ್ಬರು ಹುಡುಗರು ತಕ್ಷಣವೇ
ಆಂಟೋನಿಯಿಂದ ತಪ್ಪಿಸಿಕೊಂಡು ಹೊರಗಡೆ ಎಸ್ಕೇಪ್ ಆಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಗ್ಗೆ ಸ್ಯಾಮ್ಯುಯಲ್ ತನ್ನ ಮಗಳು ವೀಣಾಗೆ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಫೋನೇ ರೀಚ್ ಆಗ್ತಿರೋದಿಲ್ಲ. ತಕ್ಷಣ ತನ್ನ ಮಗಳ ಫ್ರೆಂಡ್ ಆಗಿದ್ದ ರಾಣಿಗೆ ಕಾಲ್ ಮಾಡಿ ತಕ್ಷಣವೇ ಅವಳ ಅಪಾರ್ಟ್ಮೆಂಟ್ಗೆ ಹೋಗಿ ಚೆಕ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ರಾಣಿ ವೀಣಾಳ ಅಪಾರ್ಟ್ಮೆಂಟ್ಗೆ ಹೋಗಿ ಚೆಕ್ ಮಾಡ್ತಾಳೆ. ಆದ್ರೆ ವೀಣಾ ಅಲ್ಲಿರೋದಿಲ್ಲ. ಈಗ ಹೆದರಿಕೊಂಡ ಸ್ಯಾಮ್ಯುಯಲ್ ತಕ್ಷಣವೇ ರಾಣಿಯನ್ನ ಕರೆದುಕೊಂಡು ಆಂಟೋನಿ ಕೆಲಸ ಮಾಡ್ತಿದ್ದ ಸ್ಟೇಷನ್ಗೆ ಬಂದು ತನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಸರ್, ನನ್ನ ಮಗಳು ಕೊನೆಯದಾಗಿ ಊರಿಗೆ ಬಂದಾಗ ರಾಜು ಎಂಬ ಒಬ್ಬ ಕ್ರಿಮಿನಲ್ ಹುಡುಗನ ಬಗ್ಗೆ ಹೇಳ್ತಿದ್ಲು. ಸರ್, ಆ ರಾಜು ಎಂಬ ಹುಡುಗ 1 ವರ್ಷದ ಹಿಂದೆ ದೀಪ್ತಿ ಎಂಬ ಒಬ್ಬಳು ಹುಡುಗಿಯ ಸಾವಿಗೆ ಕಾರಣನಾಗಿದ್ನಂತೆ. ಸರ್, ಈಗ ಮಿಸ್ಸಿಂಗ್ ಆಗಿರುವ ನನ್ನ ಮಗಳು ವೀಣಾ ಲಾ ಪ್ರಾಕ್ಟೀಸ್ ಮಾಡ್ತಿದ್ಲು. ಸತ್ತು ಹೋಗಿರುವ ತನ್ನ ಫ್ರೆಂಡ್ ದೀಪ್ತಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತುಂಬಾನೇ ಓಡಾಡ್ತಿದ್ಲು. ಈಗ ಮಿಸ್ಸಿಂಗ್ ಆಗಿರುವ ವೀಣಾ ಈ ಸ್ಯಾಮ್ಯುಯಲ್ ನ ಮಗಳು ಅಂತ ಗೊತ್ತಾಗ್ತಿದ್ದ ಹಾಗೆ ಆಂಟೋನಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ ಸ್ಯಾಮ್ಯುಯಲ್ ಬೇರೆ ಪೊಲೀಸರ ಬಳಿ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಸತ್ತು ಹೋದ ಆ ದೀಪ್ತಿಯ ಕೇಸನ್ನ ಹ್ಯಾಂಡಲ್ ಮಾಡಿದ್ದು ಅದೇ ಆಂಟೋನಿ ಅಂತ. ಈಗ ಸ್ಯಾಮ್ಯುಯಲ್ಗೆ ಅನುಮಾನ ಶುರುವಾಗುತ್ತೆ, ನನ್ನ ಮಗಳ ಮಿಸ್ಸಿಂಗ್ ಕೇಸ್ನ ಹಿಂದೆ ಆಫೀಸರ್ ಆಂಟೋನಿಯ ಕೈವಾಡ ಇರಬಹುದಾ ಅಂತ. ಈ ಕಡೆ ಸಿಟಿಯಲ್ಲಿ ವೀಣಾ ಎಂಬ ಒಬ್ಬಳು ಲಾ ಸ್ಟೂಡೆಂಟ್ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗುತ್ತೆ. ಈಗ ಈ ಕೇಸ್ನ ಪ್ರೆಷರ್ ಜಾಸ್ತಿ ಆಗ್ತಿದ್ದ ಹಾಗೆ ಆಂಟೋನಿ ತನ್ನ ಟೀಮ್ ನವರಿಗೆ ಗೊತ್ತಾಗದ ಹಾಗೆ ಒಂದು ಮೆಡಿಕಲ್ ಶಾಪ್ಗೆ ಬರ್ತಾನೆ. ಆ ಮೆಡಿಕಲ್ ಶಾಪ್ ನ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಸ್ನೇಹಿತರೆ, ವೀಣಾ ಮಿಸ್ಸಿಂಗ್ ಆದ ರಾತ್ರಿ ಕೊನೆಯದಾಗಿ ಈ ಆಂಟೋನಿಯನ್ನೇ ಮೀಟ್ ಆಗಿರ್ತಾಳೆ. ಅಂದ್ರೆ ಆ ಮೆಡಿಕಲ್ ಶಾಪ್ ನ ಮುಂದೆ ಇದ್ದ ನೋ ಪಾರ್ಕಿಂಗ್ ಜಾಗದಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡಿ ವೀಣಾ ತನ್ನ ತಂದೆ ಜೊತೆ ಮಾತನಾಡ್ತಿರ್ತಾಳೆ. ಸ್ನೇಹಿತರೆ, ಮೊದಲೇ ಆಂಟೋನಿ ಹಾಗೂ ವೀಣಾಗೆ ಆಗ್ತಿರೋದಿಲ್ಲ ಅಲ್ವಾ. ಈಗ ಮೊದಲೇ ಕುಡಿದು ಟೈಟ್ ಆಗಿದ್ದ ಆಂಟೋನಿ ನೋ ಪಾರ್ಕಿಂಗ್ ಜಾಗದಲ್ಲಿ ಕಾರನ್ನ ಪಾರ್ಕ್ ಮಾಡಿದ್ದಕ್ಕೆ ವೀಣಾಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಈಗ ಆಂಟೋನಿ ನಶೆಯಲ್ಲಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ವೀಣಾ ಏನು ಮಾತನಾಡದೆ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ತನಗೇನೆ ರೆಸ್ಪಾನ್ಸ್ ಮಾಡ್ಲಿಲ್ವಲ್ಲ ಅಂತ ಆಂಟೋನಿಗೆ ಕೋಪ ಬಂದು ಈತ ಕೂಡ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೂ ಇಲ್ಲಿಗೆ ಆ ಫುಟೇಜ್ ಕಟ್ ಆಗಿರುತ್ತೆ. ಈಗ ಆ ಫುಟೇಜ್ ಅನ್ನ ಡಿಲೀಟ್ ಮಾಡಿದ ಆಂಟೋನಿ ಯಾರೇ ಬಂದು ವಿಚಾರಿಸಿದ್ರು ಕೂಡ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ ಹೇಳೋದಕ್ಕೆ ಹೇಳ್ತಾನೆ. ಈ ಕಡೆ ವೀಣಾಗೆ ರಾಣಿ ಎಂಬ ಒಬ್ಬಳು ಫ್ರೆಂಡ್ ಇದ್ಲಲ್ವಾ, ಆಕೆ ರಾಜುನ ಕಸಿನ್ ಆಗಿರ್ತಾಳೆ. ಆದ್ರೆ ವಿಚಾರಿಸಿದಾಗ ಮಿಸ್ಸಿಂಗ್ ಆಗಿರುವ ವೀಣಾ ಬಗ್ಗೆ ಆಗ್ಲಿ ಆ ರಾಜು ಬಗ್ಗೆ ಆಗ್ಲಿ ರಾಣಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ಆಂಟೋನಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಪೊಲೀಸರು ಆ ಜಾಗಕ್ಕೆ ಹೋಗಿ ಚೆಕ್ ಮಾಡಿದಾಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಆ ಡೆಡ್ ಬಾಡಿ ವೀಣಾಳದ್ದೇ. ತಮ್ಮ ಮಗಳ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸ್ಯಾಮ್ಯುಯಲ್ ಹಾಗೂ ಅವನ ಹೆಂಡತಿ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ವೀಣಾಳ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ವೀಣಾಳನ್ನ ಕೊಲೆ ಮಾಡಿರುವ ಆ ಕಿಲ್ಲರ್ ಆಕೆ ಮೇಲೆ ಅತ್ಯಾಚಾರ ಮಾಡಿಲ್ಲ, ಆದ್ರೆ ಆಕೆ ಕೈ ಬೆರಳನ್ನ ಹಾಗೂ ನಾಲಿಗೆಯನ್ನ ಕಟ್ ಮಾಡಿ ತುಂಬಾನೇ ಟಾರ್ಚರ್ ಕೊಟ್ಟು ಕೊಲೆ ಮಾಡಿದ್ದಾನೆ. ಸರ್, ಕೊಲೆಯಾಗಿರುವ ಈ ಪ್ಯಾಟರ್ನ್ ನೋಡಿದ್ರೆ ಆ ಕಿಲ್ಲರ್ ಖಂಡಿತವಾಗಿಯೂ ಇದಕ್ಕೂ ಮುಂಚೆ ಕೂಡ ಇದೇ ರೀತಿ ಕೊಲೆಗಳನ್ನ ಮಾಡಿದ್ದಾನೆ ಅನ್ಸುತ್ತೆ ಅಂತ ಹೇಳ್ತಾರೆ. ಈ ಕಡೆ ಡಿಪಾರ್ಟ್ಮೆಂಟ್ ಈ ಕೇಸ್ಗೆ ಫಿರೋಜ್ ಎಂಬ ಮತ್ತೊಬ್ಬ ಆಫೀಸರ್ ನನ್ನ ಅಸೈನ್ ಮಾಡುತ್ತೆ. ಈಗ ಎಲ್ಲರೂ ವೀಣಾಳ ಕೊಲೆಯ ಕೇಸ್ನಲ್ಲಿ ಆಂಟೋನಿಯ ಕೈವಾಡ ಇರಬಹುದು ಅಂತ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಹೇಗಾದ್ರೂ ಮಾಡಿ ತನ್ನ ಮಗಳನ್ನ ಕೊಲೆ ಮಾಡಿರುವ ಆ ಕಿಲ್ಲರ್ ನನ್ನ ಪತ್ತೆ ಮಾಡಲೇಬೇಕು ಅಂತ ಸ್ಯಾಮ್ಯುಯಲ್ ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಆಫೀಸರ್ ಫಿರೋಜ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ ಕೊಲೆಯಾದ ಆ ವೀಣಾ ಆ ರಾಜುಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಓಡಾಡ್ತಿದ್ಲು ಅಂತ. ಈಗ ಪೊಲೀಸರು ರಾಜುನನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹುಡುಕ್ದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆತ ಕೂಡ ಮಿಸ್ಸಿಂಗ್ ಆಗಿರ್ತಾನೆ. ಈಗ ತಕ್ಷಣವೇ ಪೊಲೀಸರು ರಾಜುನ ಮನೆಗೆ ಹೋದಾಗ ಆ ರಾಜುನ ಮೊಬೈಲ್ಗೆ ಸ್ಯಾಮ್ಯುಯಲ್ ಒಂದು ವಿಡಿಯೋ ಕಳಿಸ್ತಾನೆ. ಆ ವಿಡಿಯೋದಲ್ಲಿ ಶಾಕಿಂಗ್ಲಿ ಸ್ಯಾಮ್ಯುಯಲ್ ರಾಜುಗೆ ತುಂಬಾನೇ ಟಾರ್ಚರ್ ಮಾಡಿ ಕೊಲೆ ಮಾಡಿಬಿಡ್ತಾನೆ. ನಂತರ ಸ್ಯಾಮ್ಯುಯಲ್ ಕ್ಯಾಮ್ರಾ ನೋಡ್ತಾ ನನ್ನ ಮಗಳ ಸಾವಿಗೆ ಕಾರಣ ಆಗಿರುವ ಆ ಪೊಲೀಸ್ ಆಫೀಸರ್ ಆಂಟೋನಿಯನ್ನ ಕೂಡ ಸಾಯಿಸಿ ಬಿಡ್ತೀನಿ ಅಂತ ಹೇಳಿರ್ತಾನೆ. ಈಗ ಆ ವಿಡಿಯೋ ನೋಡಿದ ಆಂಟೋನಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಸ್ಯಾಮ್ಯುಯಲ್ ಮೀಡಿಯಾಗಳ ಸಮೇತ ಸ್ಟೇಷನ್ಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆಂಟೋನಿ ಸ್ಟೇಷನ್ಗೆ ಓಡಿ ಬರ್ತಾನೆ. ಒಳಗಡೆ ಬಂದ ಸ್ಯಾಮ್ಯುಯಲ್ ಎಲ್ಲರ ಮುಂದೆ ಆಂಟೋನಿ, ನಿಜ ಹೇಳು, ನೀನೇ ತಾನೇ ನನ್ನ ಮಗಳನ್ನ ಕೊಲೆ ಮಾಡಿದ್ದು ಅಂತ ಕೇಳ್ತಾನೆ. ಈಗ ಆಂಟೋನಿಗೆ ಗಾಬರಿಯಾಗಿ ಸ್ಯಾಮ್ಯುಯಲ್, ಏನ್ ಹೇಳ್ತಿದ್ಯಾ, ನಾನ್ ಯಾಕೆ ನಿನ್ನ ಮಗಳನ್ನ ಕೊಲೆ ಮಾಡ್ತೀನಿ ಅಂತ ಕೇಳ್ತಾನೆ. ಸ್ನೇಹಿತರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ ಆಂಟೋನಿ ಆ ಮೆಡಿಕಲ್ ಶಾಪ್ಗೆ ಹೋಗಿ ವೀಣಾ ಜೊತೆ ಮಾತನಾಡಿದ್ದ ಆ ಸಿಸಿಟಿವಿ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದ ಅಲ್ವಾ. ಸ್ಯಾಮ್ಯುಯಲ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿದ್ದ ಕಾರಣ ಆ ಫುಟೇಜ್ ಅನ್ನ ರಿಕವರ್ ಮಾಡ್ಕೊಂಡು ಎಲ್ಲರ ಮುಂದೆ ತೋರಿಸ್ತಾನೆ. ನಂತರ ಮುಂದುವರೆದು ಆಂಟೋನಿ, ನಿನಗೆ ಮತ್ತೊಂದು ಶಾಕ್ ಕಾದಿದೆ ಅಂತ ಒಂದು ನಂಬರ್ಗೆ ಕಾಲ್ ಮಾಡ್ತಾನೆ. ನೋಡಿದ್ರೆ ಆ ಕಡೆಯಿಂದ ಫೋನ್ ಅನ್ನ ಪಿಕ್ ಮಾಡಿದ್ದು ಆಂಟೋನಿ
ಆಂಟೋನಿಯ ಮಗ ಫಿಲಿಪ್ ಆಗಿರ್ತಾನೆ. ಫಿಲಿಪ್ ತುಂಬಾನೇ ಭಯದಲ್ಲಿ, ಅಪ್ಪ ನನ್ನನ್ನ ಒಂದು ರೀತಿಯ ಬಾಕ್ಸ್ ನ ಒಳಗಡೆ ಕೂಡಿ ಹಾಕಿದ್ದಾರೆ, ನಾನೀಗ ಎಲ್ಲಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ, ಜೊತೆಗೆ ಲೊಕೇಶನ್ ಸೆಂಡ್ ಮಾಡೋಣ ಅಂದ್ರೆ ಇಲ್ಲಿ ಕೇವಲ ಕೀಪ್ಯಾಡ್ ಫೋನ್ ಇದೆ ಅಷ್ಟೇ, ಅಪ್ಪ ಆದಷ್ಟು ಬೇಗ ಬಂದು ನನ್ನನ್ನ ಕಾಪಾಡಿ ಅಂತ ಅಳ್ತಾನೆ. ಈಗ ಆಂಟೋನಿ ಸಿಟ್ಟಾಗಿ ನನ್ನ ಮಗ ಎಲ್ಲಿದ್ದಾನೆ ಅಂತ ಸ್ಯಾಮ್ಯುಯಲ್ಗೆ ಹೊಡೆಯೋದಕ್ಕೆ ಶುರು ಮಾಡುತ್ತಾನೆ. ಆದ್ರೆ ಸ್ಯಾಮ್ಯುಯಲ್ ಮಾತ್ರ ವಿಚಿತ್ರವಾಗಿ ನಗುತ್ತಾ ತಾನು ಕುಡಿದಿದ್ದ ವಿಷದ ಬಾಟಲಿಯನ್ನ ತೋರಿಸ್ತಾನೆ. ಆಂಟೋನಿ, ನೀನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನ್ನಿಂದ ನಿನ್ನ ಮಗ ಎಲ್ಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಗೋದಿಲ್ಲ, ಯಾಕಂದ್ರೆ ನಾನು ಮ್ಯಾಕ್ಸಿಮಮ್ ಅಂದ್ರೆ ಇನ್ನು 5-10 ನಿಮಿಷ ಮಾತ್ರ ಬದುಕಿರ್ತೀನಿ. ಆದ್ರೆ ನಿನ್ಗೊಂದು ಕ್ಲೂ ಕೊಡ್ತೀನಿ, ನಿನ್ನ ಮಗನನ್ನ ಕೂಡಿ ಹಾಕಿರುವ ಜಾಗ ಇಲ್ಲಿಂದ ಕೇವಲ 15 ನಿಮಿಷ ದೂರದಲ್ಲಿದೆ. ಈಗ ಆಂಟೋನಿ ಎಮೋಷನಲ್ ಆಗಿ ನನ್ನ ಮಗನನ್ನ ಯಾಕೆ ಕಿಡ್ನಾಪ್ ಮಾಡಿದೆ ಅಂತ ಕೇಳೋಷ್ಟರಲ್ಲೇ ಸ್ಯಾಮ್ಯುಯಲ್ ಸತ್ತು ಹೋಗ್ತಾನೆ. ಈಗ ಆಂಟೋನಿ ತಕ್ಷಣವೇ ಎಲ್ಲ ಪೊಲೀಸರನ್ನ ಕಳಿಸಿ ಸುತ್ತಮುತ್ತ 15 ನಿಮಿಷದಲ್ಲಿ ರೀಚ್ ಆಗುವ ಎಲ್ಲ ಜಾಗದಲ್ಲೂ ಹುಡ್ಕೋಕೆ ಹೇಳ್ತಾನೆ. ನಂತರ ಸ್ಯಾಮ್ಯುಯಲ್ ತನ್ನ ಮಗನಿಗೆ ಕಾಲ್ ಮಾಡಿದ ಆ ನಂಬರ್ ನ ಬಗ್ಗೆ ಚೆಕ್ ಮಾಡಿದಾಗ ಅದು ಮುಸ್ತಫಾ ಎಂಬ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಈಗ ಆ ನಂಬರ್ ನ ಲೊಕೇಶನ್ ಅನ್ನ ಟ್ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಹ್ಯಾಕರ್ ಆಗಿದ್ದ ಸ್ಯಾಮ್ಯುಯಲ್ ಅದು ಸಾಧ್ಯವಾಗದ ಹಾಗೆ ಸೆಟ್ ಮಾಡಿರ್ತಾನೆ. ಈಗ ಮತ್ತೊಮ್ಮೆ ಆ ನಂಬರ್ಗೆ ಕಾಲ್ ಮಾಡ್ತಾನೆ, ಆದ್ರೆ ಈ ಬಾರಿ ಆ ಫೋನ್ ನಾಟ್ ರೀಚಬಲ್ ಆಗಿರುತ್ತೆ. ಈಗ ಆ ನಂಬರ್ ರಿಜಿಸ್ಟರ್ ಆಗಿದ್ದ ಮುಸ್ತಫಾ ಎಂಬ ವ್ಯಕ್ತಿಯ ಬಗ್ಗೆ ವಿಚಾರಿಸಿದಾಗ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಂದ್ರೆ ಹಲವು ವರ್ಷಗಳ ಹಿಂದೆ ಒಬ್ಬಳು ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ್ದ ಅಂತ ಆ ಮುಸ್ತಫಾ ಎಂಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಆದ್ರೆ ಜೈಲಿನಿಂದ ಹೊರಗಡೆ ಬರ್ತಿದ್ದ ಹಾಗೇನೆ ಆ ಮುಸ್ತಫಾ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದ ಅಂತ. ಈಗ ಶಾಕ್ ಆದ ಆಂಟೋನಿ ಮುಸ್ತಫಾ ಎಂಬ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ಮುಸ್ತಫಾನ ಕೇಸನ್ನ ಕೂಡ ಈ ಆಂಟೋನಿನೇ ಇನ್ವೆಸ್ಟಿಗೇಷನ್ ಮಾಡಿರ್ತಾನೆ. ಅಂದ್ರೆ ಆಗಲೂ ಕೂಡ ಆಂಟೋನಿ ಲಂಚದ ಆಸೆಗೆ ನಿರಪರಾಧಿಯಾಗಿದ್ದ ಮುಸ್ತಫಾನನ್ನ ಅತ್ಯಾಚಾರದ ಕೇಸ್ನಲ್ಲಿ ಫಿಟ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆಂಟೋನಿ ಆ ಸ್ಯಾಮ್ಯುಯಲ್ಗೆ ನನ್ನ ಮಗನಿಗೆ ಮುಸ್ತಫಾನ ನಂಬರ್ ಅನ್ನ ಕೊಟ್ಟಿದ್ದ ಅಂತ ತಲೆ ಕೆಡುತ್ತೆ. ಈಗ ಆಂಟೋನಿ ಅದರ ಬಗ್ಗೆನೇ ಯೋಚನೆ ಮಾಡ್ತಿರುವಾಗ ಮತ್ತೊಬ್ಬ ಪೊಲೀಸ್ ಕಾಲ್ ಮಾಡ್ತಾನೆ. ಸರ್, ಆ ಮುಸ್ತಫಾ ನಿರಪರಾಧಿ ಅಂತ ಗೊತ್ತಾದ ನಂತರ ಪೊಲೀಸರು ನಿಜವಾದ ಅತ್ಯಾಚಾರ ಮಾಡಿದ್ದ ಆ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಿದ್ರಂತೆ. ಆಗ ಆ ಕ್ರಿಮಿನಲ್ ಲೋಕಲ್ MLA ಆಗಿದ್ದ ಇಂದಿರಾ ಎಂಬ ಮಹಿಳೆಯ ಮಗ ಅಂತೆ. ನಾವು ತಕ್ಷಣವೇ ಚೆಕ್ ಮಾಡಿದಾಗ ಆ MLA ಇಂದಿರಾ ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ಸರ್, ಆದ್ರೆ ಈಗ ನಿಮ್ಮ ಮಗನ ಮೊಬೈಲ್ ನಿಂದ ಆ ಇಂದಿರಾ ಎಲ್ಲಿದ್ದಾರೆ ಅಂತ ಮೆಸೇಜ್ ಬಂದಿದೆ ಅಂತ ಹೇಳ್ತೇನೆ. ಈಗ ಆಂಟೋನಿಗೆ ತಲೆ ಕೆಡುತ್ತೆ, ಅಷ್ಟಕ್ಕೂ ತನ್ನ ಸುತ್ತಮುತ್ತ ಏನ್ ನಡೀತಿದೆ ಅಂತ. ಅಷ್ಟರಲ್ಲೇ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲಿ ಕಿಡ್ನಾಪ್ ಆಗಿರುವ ಆ MLA ಇಂದಿರಾಳ ವಿಡಿಯೋ ಪ್ಲೇ ಆಗೋದಕ್ಕೆ ಶುರುವಾಗುತ್ತೆ. ತಾನು MLA ಆಗಿದ್ದಾಗ ಆಂಟೋನಿಗೆ ಲಂಚ ಕೊಟ್ಟು ಅತ್ಯಾಚಾರದ ಕೇಸ್ನಲ್ಲಿ ತನ್ನ ಮಗನನ್ನ ಕಾಪಾಡಿಕೊಂಡಿದ್ದರ ಬಗ್ಗೆ ಎಲ್ಲವನ್ನ ಹೇಳಿಬಿಡುತ್ತಾಳೆ. ಸ್ನೇಹಿತರೆ, ಈಗ ಒಂದು ಫ್ಲಾಶ್ ಬ್ಯಾಕ್ ನ ಮೂಲಕ ಗೊತ್ತಾಗೋದೇನು ಅಂದ್ರೆ ತನ್ನ ಗಂಡ ಒಬ್ಬ ಭ್ರಷ್ಟಾಚಾರಿ ಅಂತ ಗೊತ್ತಾದ ನಂತರ ಆಂಟೋನಿಯ ಹೆಂಡತಿ ಕೂಡ ದೂರ ಆಗಿರ್ತಾಳೆ. ಪ್ರೆಗ್ನೆಂಟ್ ಆಗಿದ್ದ ಇವನ ಹೆಂಡತಿ ತನ್ನ ಡೆಲಿವರಿಯ ಸಮಯದಲ್ಲೂ ಕೂಡ ಆಂಟೋನಿಯನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿರೋದಿಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಮತ್ತೊಬ್ಬರು ಲೇಡಿ ಆಫೀಸರ್ ಆಂಟೋನಿಗೆ ಕಾಲ್ ಮಾಡ್ತಾರೆ. ಸರ್, ವೀಣಾ ಯಾವ ಪ್ಯಾಟರ್ನ್ ನಲ್ಲಿ ಕೊಲೆಯಾಗಿದ್ದಳೋ ಅದೇ ಪ್ಯಾಟರ್ನ್ ನಲ್ಲಿ ಈ ಹಿಂದೆ ಹಲವಾರು ಹುಡುಗಿಯರು ಕೊಲೆಯಾಗಿದ್ದಾರೆ ಅಂತ ಹೇಳ್ತಾಳೆ. ಈಗ ಆ ಕೇಸ್ಗಳಲ್ಲಿ ಯಾರಾದ್ರೂ ಅಕ್ಯೂಸ್ ಗಳು ಅರೆಸ್ಟ್ ಆಗಿದ್ರೆ ಅಂತ ಚೆಕ್ ಮಾಡ್ತಾರೆ, ಆದ್ರೆ ಯಾರು ಕೂಡ ಅರೆಸ್ಟ್ ಆಗಿರೋದಿಲ್ಲ. ಈಗ ಆಂಟೋನಿಗೆ ಏನೋ ಫ್ಲಾಶ್ ಆಗಿ ಕೊನೆಯದಾಗಿ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆಯಾಗಿದ್ದ ಎಲಿಜಬೆತ್ ಎಂಬ ಹುಡುಗಿಯ ನಂಬರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ನಂಬರ್ ನೋಡಿದ್ರೆ ಸ್ಯಾಮ್ಯುಯಲ್ ನ ಹೆಂಡತಿಯಾಗಿರುವ ತೆರೆಸಾಗೆ ಫಾರ್ವರ್ಡ್ ಆಗುತ್ತೆ. ಆಂಟೋನಿ ಮಾತನಾಡಿದಾಗ ತೆರೆಸಾ ವಿಚಿತ್ರವಾಗಿ ನಗುತ್ತಾ, ನೀನು ಕಾಲ್ ಮಾಡ್ತೀಯ ಅಂತ ಗೊತ್ತಿತ್ತು. ಆಂಟೋನಿ, ನೀನು ಪೊಲೀಸ್ ಕೆಲಸಕ್ಕೆ ಸೇರಿದಾಗಿನಿಂದ ಎಷ್ಟೋ ಜನಕ್ಕೆ ಲಂಚದಾಸೆಗೆ ಮೋಸ ಮಾಡಿದ್ಯಾ ಗೊತ್ತಾ? ಕೊನೆಯದಾಗಿ ಕೊಲೆಯಾದ ನನ್ನ ಮಗಳ ಸಾವಿಗೂ ಕೂಡ ಇಂಡೈರೆಕ್ಟ್ ಆಗಿ ನೀನೇ ಕಾರಣ ಅಂತ ಒಂದು ಸ್ಕೂಲ್ ನ ಹೆಸರನ್ನ ಹೇಳ್ತಾಳೆ. ಈಗ ಆ ಸ್ಕೂಲ್ ನ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಆಂಟೋನಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಹಲವಾರು ವರ್ಷಗಳ ಹಿಂದೆ ಆ ಸ್ಕೂಲ್ ನಲ್ಲಿ ಓದ್ತಿದ್ದ ಒಬ್ಬ ಹುಡುಗ ತುಂಬಾನೇ ಕ್ರಿಮಿನಲ್ ಮೈಂಡೆಡ್ ಆಗಿರ್ತಾನೆ. ಅಂದ್ರೆ ಒಂದು ದಿನ ಆ ಹುಡುಗ ತನ್ನ ಕ್ಲಾಸ್ಮೇಟ್ ಹುಡುಗಿಯರಿಗೆ ತೊಂದರೆ ಕೊಡ್ತಾ ಸ್ಕರ್ಟ್ ಅನ್ನೇ ಓಪನ್ ಮಾಡಿರ್ತಾನೆ. ಈ ವಿಷಯ ಆ ಹುಡುಗನ ತಂದೆಗೆ ಗೊತ್ತಾದ ನಂತರ ಸ್ಕೂಲ್ಗೆ ಬಂದು ಎಲ್ಲರ ಮುಂದೆ ತನ್ನ ಮಗನ ಬಟ್ಟೆ ಬಿಚ್ಚಿ ಹೊಡೆದಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ಕ್ರಿಮಿನಲ್ ಹುಡುಗ ಬೇರೆ ಯಾರು ಅಲ್ಲ, ಅದು ಆಂಟೋನಿಯ ಮಗ ಫಿಲಿಪೆ ಆಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ತೆರೆಸಾ ಹೇಳೋದೇನಂದ್ರೆ ಅಂದಿನಿಂದ ನಿನ್ನ ಮಗ ಒಬ್ಬ ಸೈಕೋ ಕಿಲ್ಲರ್ ಆಗಿ ಕನ್ವರ್ಟ್ ಆದ. ಇದುವರೆಗೂ ಸಿಟಿಯಲ್ಲಾಗಿರುವ ಎಲ್ಲ ಕೊಲೆಗಳನ್ನ ನಿನ್ನ ಮಗನೇ ಮಾಡಿರೋದು ಅಂತ ಹೇಳಿದಾಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ.
ಸ್ನೇಹಿತರೆ, ಒಂದು ರಾತ್ರಿ ಆಂಟೋನಿ ತನ್ನ ಮಗ ಫಿಲಿಪ್ ಹಾಗೂ ರಾಜು ಒಂದು ಜಾಗದಲ್ಲಿ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗಿ ಹೊಡೆದಿದ್ದ ಅಲ್ವಾ. ಆಗ ಫಿಲಿಪ್ ಹಾಗೂ ಆ ರಾಜು ಹೆದರಿಕೊಂಡು ಆಂಟೋನಿ ಕೈಯಿಂದ ತಪ್ಪಿಸಿಕೊಂಡು ಪಕ್ಕದ ರಸ್ತೆಗೆ ಹೋಗಿ ಬಚ್ಚಿಟ್ಟುಕೊಂಡಿರ್ತಾರೆ. ಆಂಟೋನಿ ಅದೇ ಕೋಪದಲ್ಲಿ ಹೊರಗಡೆ ಬಂದಾಗ ನೋ ಪಾರ್ಕಿಂಗ್ ನಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡಿ ಮಾತನಾಡ್ತಿರುವ ವೀಣಾ ಕಾಣಿಸಿರ್ತಾಳೆ. ಮೊದಲೇ ನಶೆಯಲ್ಲಿದ್ದ ಆಂಟೋನಿ ವೀಣಾಳನ್ನ ನೋಡ್ತಿದ್ದ ಹಾಗೇನೆ ಆಕೆ ಬಳಿ ಹೋಗಿ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಂಟೋನಿ ನಶೆಯಲ್ಲಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ವೀಣಾ ತಕ್ಷಣ ತನ್ನ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಪಕ್ಕದ ರಸ್ತೆಗೆ ಬರ್ತಾಳೆ. ಆಗ ಆಬ್ವಿಯಸ್ಲಿ ಅದೇ ರಸ್ತೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಆ ಫಿಲಿಪ್ ವೀಣಾಳನ್ನ ನೋಡಿ ಬಿಡ್ತಾನೆ. ಈಗ ಫಿಲಿಪ್ ಫುಲ್ ನಶೆಯಲ್ಲಿದ್ರೆ ರಾಜುಗೆ ಓವರ್ ಡೋಸ್ ಆಗಿ ಪ್ರಜ್ಞೆ ತಪ್ಪಿರ್ತಾನೆ. ಸ್ನೇಹಿತರೆ, ಈ ಫಿಲಿಪ್ ಎಂತ ಸೈಕೋಪಾತ್ ಆಗಿರ್ತಾನೆ ಅಂದ್ರೆ ಸೊಸೈಟಿಯಲ್ಲಿ ಯಾವ್ದಾದ್ರು ಹುಡುಗಿ ತುಂಬಾನೇ ಬೋಲ್ಡ್ ಆಗಿದ್ರೆ ಆಕೆಯನ್ನ ಕೊಲೆ ಮಾಡ್ತಿರ್ತಾನೆ. ಸೊ ಒಂದು ದಿನ ಈ ಫಿಲಿಪ್ ಹಾಗೂ ಇವನ ತಂದೆ ಆಂಟೋನಿ ರೆಸ್ಟೋರೆಂಟ್ ನಲ್ಲಿದ್ದಾಗ ಅಲ್ಲಿಗೆ ಬಂದ ವೀಣಾ ಎಲ್ಲರ ಮುಂದೆ ಇವರಿಗೆ ಬೈದು ಅವಮಾನ ಮಾಡಿದ್ಲಲ್ವಾ. ಈಗ ಮೊದಲೇ ನಶೆಯಲ್ಲಿದ್ದ ಆ ಫಿಲಿಪ್ ಅದೇ ಸಿಟ್ಟಲ್ಲಿ ಎಲ್ಲರ ಮುಂದೆ ನಮ್ಗೇನೆ ಅವಮಾನ ಮಾಡ್ತೀಯ ಅಂತ ಆಕೆ ನಾಲಿಗೆಯನ್ನ ಹಾಗೂ ಕೈ ಬೆರಳನ್ನ ಕತ್ತರಿಸಿ ಕೊಲೆ ಮಾಡಿಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಮಗನೇ ಸೀರಿಯಲ್ ಸೈಕೋ ಕಿಲ್ಲರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಆಂಟೋನಿಗೆ ತುಂಬಾನೇ ಶಾಕ್ ಆಗುತ್ತೆ. ಹೀಗೆ ಫೋನ್ ನಲ್ಲಿ ಮಾತನಾಡ್ತಾ ಆಗಲೇ ವಿಷ ತೆಗೆದುಕೊಂಡಿದ್ದ ತೆರೆಸೆ ಕೂಡ ಸತ್ತು ಹೋಗ್ತಾಳೆ. ಈಗ ಆಂಟೋನಿಯ ಟೀಮ್ ನವರು ಆಂಟೋನಿಯ ಮನೆ ಹಿಂದೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಒಂದು ಅಗೆದಿರುವ ಜಾಗ ಕಾಣಿಸುತ್ತೆ. ಮೋಸ್ಟ್ಲಿ ಆ ಗುಂಡಿಯ ಒಳಗಡೆ ಒಂದು ಬಾಕ್ಸ್ ನ ಒಳಗಡೆ ಫಿಲಿಪ್ ನನ್ನ ಹೂತು ಹಾಕಿರ್ಬೋದು ಅಂತ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ರಾಜು ಇರ್ತಾನೆ. ಈಗ ಆಂಟೋನಿ ಮೊದಲಿಂದ ಏನೇನಾಯ್ತು ಅಂತ ಎಲ್ಲ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡಿದಾಗ ತನ್ನ ಮಗನನ್ನ ಎಲ್ಲಿ ಹೂತು ಹಾಕಿರ್ಬೋದು ಅಂತ ಗೆಸ್ ಮಾಡ್ತಾನೆ. ಸೊ ತಕ್ಷಣವೇ ಎಲ್ಲ ಪೊಲೀಸರನ್ನ ಸ್ಟೇಷನ್ಗೆ ವಾಪಸ್ ಕಳಿಸಿ ಆಂಟೋನಿ ಒಬ್ಬನೇ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಸ್ಮಶಾನಕ್ಕೆ ಬರ್ತಾನೆ. ಸ್ನೇಹಿತರೆ, ಸ್ಯಾಮ್ಯುಯಲ್ ಹೇಳಿದ ಹಾಗೆ ಆ ಸ್ಮಶಾನದಿಂದ ಕೇವಲ 15 ನಿಮಿಷದಲ್ಲಿ ಸ್ಟೇಷನ್ಗೆ ರೀಚ್ ಆಗಬಹುದಾಗಿರುತ್ತೆ. ಎಲ್ಲ ಕಡೆ ಚೆಕ್ ಮಾಡಿದಾಗ ಆ ಸ್ಯಾಮ್ಯುಯಲ್ ತನ್ನ ಮಗ ಫಿಲಿಪ್ ನನ್ನ ಯಾವ ಜಾಗದಲ್ಲಿ ಹೂತು ಹಾಕಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಆಶ್ಚರ್ಯವೆಂಬಂತೆ ಆಂಟೋನಿ ತನ್ನ ಮಗನನ್ನ ಹೊರಗಡೆ ತೆಗೆದು ಅವನನ್ನ ಕಾಪಾಡೋದಿಲ್ಲ. ಯಾಕಂದ್ರೆ ಸೀರಿಯಲ್ ಸೈಕೋ ಕಿಲ್ಲರ್ ಆಗಿರುವ ತನ್ನ ಮಗನನ್ನ ಕಾಪಾಡಿದ್ರೆ ಆತ ಮತ್ತಷ್ಟು ಜನ ಹುಡುಗಿಯರ ಪ್ರಾಣವನ್ನ ಬಲಿ ಪಡೀತಾನೆ. ಸೊ ಅದರ ಬದಲು ತನ್ನ ಮಗ ಸಾಯೋದೆ ಒಳ್ಳೇದು ಅಂತ ಸುಮ್ಮನಾಗಿ ಬಿಡುತ್ತಾನೆ. ನಂತರ ಆಂಟೋನಿ ಅಳುತ್ತಾ ಸೀದಾ ತನ್ನ ಹೈಯರ್ ಆಫೀಸರ್ ನ ಬಳಿ ಹೋಗ್ತಾನೆ. ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಲಂಚದಾಸೆಗೆ ಯಾವ್ಯಾವ ಕೇಸ್ನಲ್ಲಿ ಜನರಿಗೆ ಮೋಸ ಮಾಡಿದ್ದೀನಿ ಅಂತ ತಪ್ಪನ್ನ ಒಪ್ಪಿಕೊಂಡು ಅಪ್ರೂವರ್ ಆಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.